ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಮತ್ತೊಂದು ದಿನ ನಮ್ಮ ಯೇಸುವಿನ ಮಾತು ಈ ದಿನವೂ ಕೂಡ ಧ್ಯಾನಿಸೋಣ. ಪ್ರತಿದಿನ ಯಾಕೆ ಪ್ರಾರ್ಥನೆ ಬೇಕು, ಪ್ರತಿದಿನ ಯಾಕೆ ವಾಕ್ಯ ಬೇಕು ಎಂದು ಬೇಸರಗೊಳ್ಳುತ್ತಾ ಇದ್ದೀರಾ? ಮತ್ತ್ಯಾಕೆ ಪ್ರತಿದಿನ ಊಟ ಮಾಡ್ತಾ ಇದ್ದೀರಿ? ಮತ್ತ್ಯಾಕೆ ಪ್ರತಿದಿನ ನಿದ್ದೆ ಮಾಡ್ತಾ ಇದ್ದೀರಿ? ಪ್ರತಿದಿನ ಯಾಕೆ ಅದು ಬೇಕು ಇದು ಬೇಕು ಎಂದು ಆಸೆ ಪಡುತ್ತಾ ಇದ್ದೀರಿ? ಯೇಸುವನ್ನು ನಂಬುವವರಾಗಿರಿ, ಆತನಲ್ಲಿ ನಿಮ್ಮ ಆಸೆಯನ್ನು ಇಡುವವರಾಗಿರಿ. ಆಗ ನೀವು ಆಧ್ಯಾತ್ಮಿಕವಾಗಿ ಬಲಗೊಂಡು ಎಲ್ಲಾ ವಿಷಯಗಳಲ್ಲಿ ಆಶೀರ್ವದಿಸಲ್ಪಡ್ತೀರಿ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತು ತಾನೇ ನಮ್ಮನ್ನು ಬದುಕಿಸುವಂಥದ್ದು, ನಿಮ್ಮ ಕೃಪೆ ತಾನೇ ನಮ್ಮನ್ನು ನಡೆಸುವಂಥದ್ದು. ನೀವು ನಮ್ಮೊಂದಿಗೆ ಇರುವಾಗ ತಾನೇ ನಾವು ಈ ಲೋಕದಲ್ಲಿ ಸುರಕ್ಷಿತವಾಗಿರಬಲ್ಲೆವು. ಈ ವಿಷಯ ನಂಬುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಈ ಆಹಾರ, ಈ ವಸ್ತ್ರ, ಈ ಲೋಕ ಕಾರ್ಯಗಳಿಗಿಂತಲೂ ನೀವು ನಮಗೆ ಎಷ್ಟೋ ಮುಖ್ಯವಾಗಿದ್ದೀರೆಂದು ಗುರುತಿಸಿದವರಾಗಿ ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನೇ ನಾವು ನಿಮಗೆ ಒಪ್ಪಿಸಿಕೊಡುವಂತೆ ಕಲಿಸಿಕೊಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದಲ್ಲವೇ? ನಾವು ನಂಬಿದಂತಹ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆ ಎಂದು ನಂಬುವುದಾದರೆ, ನಾವು ಹಿಂಬಾಲಿಸುವಂತಹ ಕರ್ತನು ಎಷ್ಟು ದೊಡ್ಡ ದೇವರಾಗಿದ್ದಾರೆಂದು ಗುರುತಿಸುವುದಾದರೆ, ಅಷ್ಟಕ್ಕೂ ನಮ್ಮ ಜೀವಿತದಲ್ಲಿ ಯಾವುದೇ ಕೊರತೆಗಳಾಗಲಿ, ಯಾವುದೇ ಭಯಗಳಾಗಲಿ, ಯಾವುದೇ ದುಃಖಗಳಾಗಲಿ, ಅನವಶ್ಯಕವಾದ ಯಾವ ಹೋರಾಟಗಳು ನಮಗಿರೋದಿಲ್ಲ ಪ್ರಿಯರೇ. ಯಾರೊಬ್ಬರು ಕೂಡ ಈ ಲೋಕದಲ್ಲಿ ಈ ರೀತಿಯಾಗಿ ಹೇಳಲಿಲ್ಲ. ಯೇಸುವಿನ ಮಾತನ್ನೇ ತೆಗೆದುಕೊಂಡು ತಮ್ಮ ಅನುಕೂಲತೆಯಂತೆ ಹೇಳಿಕೆ ಕೊಟ್ಟವರು ಬಹಳಷ್ಟು ಜನ ಇದ್ದಿರಬಹುದೇನೋ, ಆದರೆ ಯಾರೊಬ್ಬರೂ ಕೂಡ ಈ ಮಾತನ್ನು ಹೇಳಲಿಲ್ಲ. ಯಾವ ಮಾತನ್ನು ತೀರಾ ನೋಡೋಣ ಬನ್ನಿ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ, ಅದರಲ್ಲಿನ 6ನೇ ವಚನ ನೋಡಿ. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ನಾನೇ ಮಾರ್ಗವೂ, ನಾನೇ ಸತ್ಯವೂ, ನಾನೇ ಜೀವವು. ನನ್ನ ಮೂಲಕವಾಗಿ ಹೊರತು ಯಾರೊಬ್ಬರೂ ತಂದೆಯ ಬಳಿಗೆ ಪರಲೋಕಕ್ಕೆ ಬರುವುದಿಲ್ಲ. ಯೇಸು ಅನೇಕ ಸಾರಿ ನಾನೇ ಎಂಬ ಪದ ಬಳಸುತ್ತಾರೆ. ನಾನು ಕೂಡ ಎಂದು ಹೇಳಲಿಲ್ಲ, ನಾನು ಕೂಡ ಅನ್ನಲಿಲ್ಲ, ಆದರೆ ನಾನೇ ಅನ್ನುತ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಸಂಪೂರ್ಣನಾಗಿರುವಾಗ, ಪರಿಪೂರ್ಣನಾಗಿರುವಾಗ, ಪ್ರತ್ಯೇಕವಾಗಿರುವಾಗ, ನಿಮಗೆ ಎಷ್ಟೋ ಮುಖ್ಯನಾಗಿರುವಾಗ, ಆಗ ಮಾತ್ರವೇ ಈ ಮಾತನ್ನು ಹೇಳಬಲ್ಲನು. ಒಂದು ಕಾಲದಲ್ಲಿ ಗಂಡ ಒಂದು ವೇಳೆ ಮನೆಯಿಂದ ಹೊರಗೆ ಹೋಗಿ ತಡ ಮಾಡಿ ಬಂದಾಗ ಕಾಲಿಂಗ್ ಬೆಲ್ಸ್ಗಳಾಗಲಿ ಆ ದಿನಗಳಲ್ಲಿ ಇರ್ತಾ ಇರಲಿಲ್ಲ ಯಾರ ಮನೆಗೂ. ಕೈಯಿಂದ ಟಕಟಕ ಅಂತ ಬಾಗಿಲು ಬಡಿದ್ರೆ ಆ ಮನೆಯೊಳಗಡೆ ಇರುವಂಥವರಾಗಲಿ, ಮನೆಯಲ್ಲಿದ್ದ ಯಾರೇ ಆಗಲಿ, ಇಲ್ಲವೇ ಅವನ ಹೆಂಡತಿಯೇ ಆಗಲಿ, ತಕ್ಷಣ ಬಾಗಿಲು ತೆರಿತಿರಲಿಲ್ಲ. ಯಾಕೆಂದ್ರೆ ಹೊರಗಡೆ ತಟ್ಟುವವನು ಯಾರೆಂದು ಗೊತ್ತಿರಲಿಲ್ಲ. CCTV ಏನಾಗಿರ್ಲಿಲ್ವಲ್ಲ. ಸೊ ಯಾರದು ಎಂದು ಕೂಗಿ ಕೇಳ್ತಾ ಇದ್ರು. ಆಚೆ ಕಡೆಯಿಂದ ಯಾವ ಉತ್ತರ ಬರ್ತಾಯಿತ್ತು ಗೊತ್ತಾ? ನಾನೇ ಅನ್ನುತ್ತಾನೆ. ನಾನು ನನ್ನ ಹೆಸರಿದು, ನನ್ನ ಊರಿದೆ ಎಂದು ಎಲ್ಲ ಪುರಾಣ ಹೇಳಲ್ಲ. ನಾನು ನಿನ್ನ ಗಂಡ ಎಂಬ ಮಾತು ಕೂಡ ಹೇಳಲ್ಲ. ನಾನೇ ಅಂದ ಕೂಡಲೇ ಆಕೆ ಗ್ರಹಿಸಿಕೊಳ್ತಾಳೆ, ಇದು ನನ್ನ ಗಂಡನ ಸ್ವರವೆಂದು, ಇದು ನಮ್ಮ ಯಜಮಾನರ ಸ್ವರ ಎಂದು ಗ್ರಹಿಸುತ್ತಾಳೆ. ಆದರೆ ಈ ದಿನ ಎಷ್ಟೋ ಜನರು ತಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನನ್ನು ಗುರುತಿಸುತ್ತಾ ಇಲ್ಲ. ದೇವರು ಹೇಳ್ತಾರೆ, ನಾನು ಮಕ್ಕಳನ್ನು ಸಾಕಿ ಅವರಿಗೆ ದೊಡ್ಡವರನ್ನಾಗಿ ಮಾಡಿದ್ದೇನೆ. ಆದರೆ ಅವರು ನನ್ನ ಮಾತೇ ಕೇಳ್ತಾ ಇಲ್ಲ, ಅವರು ನನಗೆ ತಿರುಗಿ ಬೀಳ್ತಿದ್ದಾರೆ ಎಂದು ಹೀಗೆ ಹೇಳುತ್ತಾ ದೇವರು ದುಃಖ ಪಡ್ತಿದ್ದಾರೆ. ಆಕಾಶವೇ ಕೇಳು, ಭೂಮಿಯೇ ಕಿವಿಗೊಡು, ನಾನು ಮಕ್ಕಳನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದೆನು, ಆದರೆ ಅವರು ನನ್ನನ್ನು ಮರೆತು ಹೋದರು. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು. ಇಸ್ರಾಯೇಲ್ ಜನರಿಗೋ ಏನಂತೆ? ತಿಳುವಳಿಕೆ ಇಲ್ಲ, ವಿವೇಚನೆ ಇಲ್ಲ. ಎಂಥ ಭಯಂಕರವಾದ ವಿಷಯ ನೋಡಿ. ನಮ್ಮ ತಂದೆಯನ್ನು ನಾವು ಮರೆಯುವುದಾದರೆ, ನಮ್ಮ ತಾಯಿಯ ಸ್ವರವನ್ನು ನಾವು ಮರೆಯುವುದಾದರೆ, ನನ್ನ ತಾಯಿಯ ಸ್ವರ ನಾನು ಗುರುತಿಸಲಾರೆ, ನನ್ನ ತಂದೆಯ ಸ್ವರ ನಾನು ಗುರುತಿಸಲಾರೆ ಎಂಬ ಪರಿಸ್ಥಿತಿಯಲ್ಲಿ ಈ ದಿನ ಮಕ್ಕಳಿರುವುದನ್ನು ನೋಡ್ತಿದ್ದೇವಲ್ಲವೇ?
ತಂದೆಯ ಬಳಿಗೆ ಹೋಗಿ ನೀನು ಯಾರೆಂದು ಕೂಡ ಕೇಳುವಂಥವ್ರು ಕೂಡ ಇದ್ದಾರಲ್ಲವೇ? ತಾಯಿಯೊಂದಿಗೆ ಜಗಳವಾಡಿ ನಿನಗ್ಯಾಕೆ ಬೇಕು ನನ್ನ ಸಂಗತಿ ಹೋಗು ಅಂತ ಹೇಳಿ ಸಿಟ್ಟಾಗುವ ಮಕ್ಕಳಿದ್ದಾರಲ್ಲವೇ? ಎತ್ತು ಅಂತೆ. ಆ ಎತ್ತಿಗೆ ತನ್ನನ್ನು ಸ್ವಾಧೀನ ಮಾಡಿಕೊಂಡ ಯಜಮಾನ ಯಾರೆಂದು ಗೊತ್ತಂತೆ. ಹುಲ್ಲು ಮೇಯ್ತಿರುವಾಗ ಟ್ರರ್ ಅಂದ್ರೆ ಅದು ಒಳಗಾಗ್ತದಂತೆ. ಹೊಲ ಉಳಿಗೆ ಮಾಡೋದು ಎಷ್ಟೇ ಕಷ್ಟ ಆಗಿದ್ರೂ ಸಹ ಯಜಮಾನ ಒಂದು ಪುಷ್ ಕೊಟ್ರೆ ಸಾಕು. ಕತ್ತೆ ಎಲ್ಲೆಲ್ಲಿ ತಿರುಗಾಡಿದ್ರೂ ಸಹ ತನ್ನ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದುಕೊಂಡು ನನ್ನ ಮನೆ ಇದೆ ಎಂದು ತಿಳಿದುಕೊಳ್ತದಂತೆ. ಆದರೆ ಈ ದಿನ ಮನುಷ್ಯರು ದಾರಿ ಗೊತ್ತಿಲ್ಲದವರಂತೆ ಜೀವಿಸುತ್ತಿದ್ದಾರೆ. ಯಾವ ದಾರಿ ಕಾಣಿಸಿದರೆ ಆ ದಾರಿಯಲ್ಲಿ ಹೋಗ್ತಿದ್ದಾರೆ, ಇಷ್ಟಾನುಸಾರವಾಗಿ ಜೀವಿಸ್ತಿದ್ದಾರೆ. ಒಬ್ಬನ ದೃಷ್ಟಿಗೆ ಸರಿ ಬೀಳುವ ಒಂದು ಮಾರ್ಗವುಂಟು, ಕಟ್ಟ ಕಡೆಗೆ ಅದು ಮರಣದ ಮಾರ್ಗವಾಗಿದೆ. ಎಲ್ಲರೂ ದಾರಿ ತಪ್ಪಿ ಹೋದ ಕುರಿಗಳಂತೆ ತೊಳಲಿ ಬಳಲುತ್ತಿದ್ದಾರೆ, ಚದರಿ ಹೋಗುತ್ತಿದ್ದಾರೆಂದು ದೇವರ ವಾಕ್ಯ ಹೇಳ್ತದೆ. ಚದರಿ ಹೋಗಿ ದಾರಿ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ, ದಿಕ್ಕಿಲ್ಲದ ಪರಿಸ್ಥಿತಿಯಲ್ಲಿ, ನಾನಾ ವಿಧವಾಗಿರುವಂತಹ ಪರಿಸ್ಥಿತಿಯಲ್ಲಿ ಮೋಸ ಹೋದಂಥವರು, ನಷ್ಟ ಹೋದಂಥವರು, ಒಬ್ಬರನ್ನೊಬ್ಬರು ಮೋಸ ಮಾಡಿಕೊಳ್ತಾ, ಒಬ್ಬರನ್ನೊಬ್ಬರು ಅವರು ಒಪ್ಪಿಸಿಕೊಳ್ಳುತ್ತಾ, ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ತಿರುವ ಸಮಯದಲ್ಲಿ ಯಾರನ್ನು ನಂಬಬೇಕೆಂದು ಗೊತ್ತಿಲ್ಲ, ಯಾವುದನ್ನು ನಂಬಬೇಕೆಂದು ಗೊತ್ತಿಲ್ಲ, ಯಾರು ನಿಜವೆಂದು ಗೊತ್ತಿಲ್ಲ, ಯಾರು ಸುಳ್ಳೆಂದು ಗೊತ್ತಿಲ್ಲ, ಯಾವುದು ಸರಿಯೆಂದು ಗೊತ್ತಿಲ್ಲ, ಯಾವುದು ಸರಿಯಾದದಲ್ಲವೆಂದು ಗೊತ್ತಿಲ್ಲ. ಅಂತಹ ಅಜ್ಞಾನದ ದಶೆಯಲ್ಲಿ ಮಾನವನು ಈ ದಿನ ಚೆದರಿ ಹೋಗುತ್ತಿದ್ದಾನೆ. ಆದರೆ ಯೇಸು ಈ ಲೋಕಕ್ಕೆ ಮಾರ್ಗದರ್ಶಿಯಾಗಿ ಬಂದಿದ್ದಾರೆ. ನಾನೇ ಕುರಿಗಳಿಗೆ ಒಳ್ಳೆ ಕುರುಬನಾಗಿದ್ದೇನೆ ಅಂದಿದ್ದಾರೆ. ಚೆದರಿ ಹೋಗಿರುವ ಕುರಿಗಳನ್ನು ಒಟ್ಟುಗೂಡಿಸುವವನು ನಾನೇ. ನಾನೇ ಮಾರ್ಗವು, ಆ ಮಾರ್ಗವು ನಾನೇ. ನಾನೇ ಬಾಗಿಲಾಗಿದ್ದೇನೆ. ನಾನೇ ದ್ರಾಕ್ಷಬಳ್ಳಿ, ನೀವು ಕೊಂಬೆಯಾಗಿದ್ದೀರಿ. ನೀವು ನನ್ನಲ್ಲಿದ್ದು ಫಲ ಕೊಡುವಂಥವರಾಗಿರಿ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನಾನೇ ನಿಮಗೆ ನೂತನ ಜೀವಿತ ಕೊಡುವಾತನಾಗಿದ್ದೇನೆ. ಈ ರೀತಿ ಎಷ್ಟೋ ಸಾರಿ ನಾನೇ ನಾನೇ ಎಂಬುದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿರುವ ಒಂದೇ ವಚನದಲ್ಲಿ ನಾನೇ ಮಾರ್ಗವು ಅನ್ನುತ್ತಾರೆ. ಬೇರೆ ಯಾವ ಮಾರ್ಗವೇ ಇಲ್ಲ, ಒಂದೇ ಒಂದು ಮಾರ್ಗವಿದೆ. ಬಹಳಷ್ಟು ಸಾರಿ ಕೆಲವರು ಹೇಳ್ತಾ ಇರ್ತಾರೆ, ನದಿಗಳೆಲ್ಲ ಹೋಗಿ ಸಮುದ್ರದಲ್ಲಿ ಸೇರ್ತಾವಲ್ಲವೇ? ಹೌದು, ಖಚಿತವೇ, ಸಮುದ್ರದೊಳಗೆ ಸೇರಿಕೊಳ್ತವೆ. ಹೌದಲ್ಲವೇ? ನೀವು ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಬಹಳಷ್ಟು ಬಸ್ಸುಗಳಿರ್ತವೆ. ಎಲ್ಲಾ ಬಸ್ಸು ನನ್ನ ಊರಿಗೆ ಹೋಗ್ತಾವ ಅಂದ್ಕೊಂಡು ಯಾವುದೋ ಬಸ್ ಹತ್ತಿದ್ರೆ ನಿಮ್ಮ ಊರಿಗೆ ಹೋಗ್ತೀರೋ, ಎಲ್ಲಿಗೆ ಹೋಗ್ತೀರೋ? ಆ ಊರಿಗೆ ಒಂದು ಗಮ್ಯ ಇರ್ತದಲ್ಲವೇ? ಆ ಊರಿಗೆ ಒಂದು ಬೋರ್ಡ್ ಇರುತ್ತೆ ಅಲ್ಲವೇ? ಬಸ್ ಸ್ಟ್ಯಾಂಡ್ಗೆ ಹೋದೆ, ಬಸ್ ಹತ್ತಿದೆ, ಟಿಕೆಟ್ ಕೊಂಡ್ಕೊಂಡೆ, ಪ್ರಯಾಣ ಮಾಡಿದೆ ಅಂದರೆ ಸಾಕಾಗುತ್ತಾ? ಹಾಗೆಯೇ ನಾವು ಲೋಕದಲ್ಲಿರುವ ಎಲ್ಲವುಗಳು ಸಮುದ್ರದಲ್ಲಿ ಬೆರೆತುಕೊಂಡ್ರೆ ಏನ್ ಪ್ರಯೋಜನ? ಆದರೆ ದೇವರ ಬಳಿಗೆ ನಡೆಸುವ ಮಾರ್ಗ ಯೇಸು ಕ್ರಿಸ್ತನೊಬ್ಬನೇ ಆಗಿದ್ದಾರೆ. ನಾನೇ ಮಾರ್ಗವು, ನಾನೇ ಸತ್ಯವು. ಈ ಸತ್ಯ ಎಂಬ ಮಾತಿನ ಅರ್ಥ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಅಷ್ಟಕ್ಕೂ ನಾವು ಬದುಕುವಂತಹ ಬದುಕು ಸುಳ್ಳಿನ ಬದುಕಾಗಿದೆಯೋ ಇಲ್ಲವೇ ಸತ್ಯದ ಬದುಕಾಗಿದೆಯೋ? ನೀವು ಬೆಳಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ನೀವು ಮಾತಾಡುವ ಮಾತುಗಳು, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಆಲೋಚನೆಗಳು, ನಿಮ್ಮ ಒಂದು ಲೈಫ್ ಸ್ಟೈಲ್ ಎಲ್ಲವೂ ಕೂಡ ಒರಿಜಿನಲ್ ಆಗಿದೆಯಾ ಇಲ್ಲವೇ ನಿಜವಾಗಿದೆಯಾ? ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ, ಇತರರನ್ನು ನಂಬಿಸುವುದಕ್ಕಾಗಿ, ಲಾಭ ಸಂಪಾದಿಸುವುದಕ್ಕಾಗಿ, ಜಂಬ ಕೊಚ್ಚಿಕೊಳ್ಳುವುದಕ್ಕಾಗಿ ಡಂಬದಿಂದ ಕೂಡಿರುವಂತಹ ಜೀವಿತ ಅಸತ್ಯದಿಂದ ಕೂಡಿದಾಗಿರುತ್ತೆ. ಸತ್ಯ ಅಂದ್ರೆ ಏನು ಎಂದು ಪಿಲಾತನು ಕೇಳಿದನಂತೆ ದೊಡ್ಡ ನ್ಯಾಯಾಧಿಪತಿಯಾಗಿ. ಸತ್ಯ ಅಂದ್ರೆ ಏನು? ನಾನೇ ಸತ್ಯ. ದೇವರ ವಾಕ್ಯವೇ ಸತ್ಯವಾಗಿದೆ. ಯೇಸು ಕ್ರಿಸ್ತನು ಸತ್ಯವಂತನಾದ ದೇವರಾಗಿದ್ದಾರೆ. ಆತನ ಮಾತಿನಲ್ಲಿ ಕಪಟತೆ ಇಲ್ಲ. ಆತನ ಬದುಕೆ ಯಥಾರ್ಥವಾಗಿದೆ. ಮಾಯಾ ಮಂತ್ರಗಳೇನು ಮಾಡಲಿಲ್ಲ. ಆತನು ಏನೇ ಮಾಡಿದ್ರು ಯಥಾರ್ಥನಾಗಿ ಮಾಡಿದ್ರು. ಆತನ ಮಾತು ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಯಥಾರ್ಥವಾದ ಜೀವಿತವನ್ನು ಜೀವಿಸಿ ಈ ದಿನ ನಮಗೆ ಮಾದರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಒಂದು ದಿನ ಶಾಸ್ತ್ರಿಗಳಿಗೆ, ಫರಿಸಾಯರಿಗೆ ಯೇಸು ಹೇಳ್ತಾರೆ, ಬನ್ನಿ ಒಮ್ಮೆ ಆ ವಚನ ನೋಡೋಣ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಸತ್ಯ ಏನೆಂದು ತಿಳಿದುಕೊಳ್ಳಬೇಕಾದರೆ ನಾವು ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು. ದೇವರ ವಾಕ್ಯವೇ ಸತ್ಯವಾಗಿದೆ. ಪರಿಶುದ್ಧ ಗ್ರಂಥವಾಗಿರುವ
ಸತ್ಯವೇದವೇ ಸತ್ಯವಾಗಿದೆ. ಕೆಲವೊಂದು ಜನ ಇದರಲ್ಲಿ ತಪ್ಪು ಹುಡುಕಿ ಹೇಳೋದೇನೆಂದರೆ, ಇದರಲ್ಲಿ ಕುಡುಕರಿದ್ದಾರೆ, ಸುಳ್ಳುಗಾರರಿದ್ದಾರೆ, ಕೆಲವರು ವ್ಯಭಿಚಾರ ಮಾಡಿದಾರಲ್ಲವೇ? ತಪ್ಪುಗಳು ಅಂದರೆ ಬಹಳಷ್ಟು ಜನ ಮಾಡಿರುವ ತಪ್ಪುಗಳು ಇದರಲ್ಲಿ ಇವೆ ಅಲ್ಲವೇ? ಹಾಗಾದರೆ ಇದು ಹೇಗೆ ಪರಿಶುದ್ಧ ಗ್ರಂಥ ಆಗುತ್ತೆ, ಇದು ಹೇಗೆ ಸತ್ಯವೇದ ಆಗ್ತದೆ ಎಂದು ಹೇಳುತ್ತಾ ಇರ್ತಾರಲ್ಲವೇ? ಅದಕ್ಕಾಗಿಯೇ ಸತ್ಯವೇದ ಆಗಿರುವುದರಿಂದ ಅದು ಯಾರೇ ತಪ್ಪು ಮಾಡಿದ್ರೂ ಸಹ ತಪ್ಪು ಎಂಬುದಾಗಿಯೇ ಹೇಳಲಾಗಿದೆ. ದಾವೀದನು ತಪ್ಪು ಮಾಡಿದ ಪ್ರಿಯರೇ, ದೇವರು ತಪ್ಪು ಮಾಡಲಿಲ್ಲ. ಮನುಷ್ಯರು ತಪ್ಪು ಮಾಡಿದ್ದಾರೆ, ಯೇಸು ಕ್ರಿಸ್ತನು ತಪ್ಪು ಮಾಡಲಿಲ್ಲ. ಆತನಲ್ಲಿ ಯಾವ ಕಪಟವಿರಲಿಲ್ಲ. ಪಿಲಾತನು ಹೇಳ್ತಾನೆ, ಈತನಲ್ಲಿ ನನಗೆ ಯಾವ ದೋಷ ಕಾಣಿಸುತ್ತಾ ಇಲ್ಲ ಎಂದು ಒಬ್ಬ ದೊಡ್ಡ ನ್ಯಾಯಾಧಿಪತಿ ತೀರ್ಪು ಕೊಡುತ್ತಾನೆ. ಯೇಸುವಿನಲ್ಲಿ ಕಲ್ಮಶ ಮಚ್ಚೆ ನೋಡುವ ಪ್ರಯತ್ನ ಮಾಡಬೇಡಿ, ನಿಮಗೆ ಕಾಣಿಸೋದೇ ಇಲ್ಲ. ಹಾಗೆ ಮಾಡುವವನು ಸುಳ್ಳುಗಾರನಾಗುತ್ತಾನೆ. ನಾವು ಪಾಪಿ ಎಂದು ಒಪ್ಪಿಕೊಳ್ಳದೇ ಇರುವುದಾದರೆ ನಾವು ಅಪವಿತ್ರರಾಗುತ್ತೇವೆ. ನಾವು ಪಾಪಿಗಳೆಂದು ನಮ್ಮ ಸ್ಥಿತಿಯನ್ನು ಗ್ರಹಿಸಿಕೊಳ್ಳೋದಾದರೆ, ಅದನ್ನು ನೀವು ಒಪ್ಪಿಕೊಳ್ಳುವುದಾದರೆ ನೀವು ಸತ್ಯವನ್ನು ಗ್ರಹಿಸಿಕೊಳ್ಳುತ್ತೀರಿ. ನಾನು ಸತ್ಯ ಗ್ರಹಿಸಿಕೊಂಡಿದ್ದೇನೆ, ನನ್ನ ಬದುಕು ಬಯಲಾಯಿತು, ನನ್ನ ಬದುಕು ವೇಷಧಾರಣೆಯಿಂದ ಕೂಡಿದಾಗಿದೆ, ನಾನು ತೋರುವಿಕೆಗೆ ಹೊರಗಡೆ ಚೆನ್ನಾಗಿದ್ದೇನೆ, ಒಳಗಡೆ ಒಳ್ಳೆಯವನಲ್ಲ ಎಂದು ಯಾವಾಗ ಗ್ರಹಿಸಿಕೊಳ್ತೀರೋ ಸತ್ಯ ನಿಮ್ಮೊಳಗೆ ಕಾರ್ಯ ಮಾಡಿದೆ ಎಂಬುದಾಗಿ ಅದರ ಅರ್ಥ. ಆ ಸತ್ಯವೇ ನಮ್ಮನ್ನು ಬಿಡಿಸುವಂಥದ್ದಾಗಿರುತ್ತೆ, ನಮ್ಮನ್ನು ಬದುಕಿಸುತ್ತದೆ. ಇದೇ ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ ನೋಡುವುದಾದರೆ, ಯೇಸು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯಲ್ಲಿ ತಂದೆಗೆ ಈ ರೀತಿಯಾಗಿ ಹೇಳುತ್ತಾರೆ. 17ನೇ ಅಧ್ಯಾಯ 17ನೇ ವಚನ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯ. ತನ್ನ ಶಿಷ್ಯರಿಗೋಸ್ಕರ, ತನ್ನನ್ನು ಹಿಂಬಾಲಿಸಿದವರಿಗೋಸ್ಕರ ಯೇಸು ಮಾಡಿದ ವಿಜ್ಞಾಪನೆ ಏನೆಂದರೆ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು, ಅಂದರೆ ಸತ್ಯದಲ್ಲಿ ನಿಂತುಕೊಂಡಿರುವುದಕ್ಕಾಗಿ. ನಮ್ಮ ಮಾತು ಹೌದೆಂದ್ರೆ ಹೌದಾಗಿರಬೇಕು, ಇಲ್ಲ ಅಂದ್ರೆ ಇಲ್ಲಾಗಿರಬೇಕು, ಅಷ್ಟು ನಿಖರವಾಗಿರಬೇಕು. ನಷ್ಟ ಉಂಟಾದರೂ ಮಾತು ತಪ್ಪುವವರಾಗಿರಬಾರದು. ನಾವು ಯಥಾರ್ಥತೆಯ ಜೀವಿತವುಳ್ಳವರಾಗಿರಬೇಕು. ಅಂತರಂಗದಲ್ಲಿ ನಾವು ಏನಾಗಿರುತ್ತೇವೋ ಆ ರೀತಿಯಾಗಿಯೇ ನಮ್ಮ ಬದುಕಿರಬೇಕು ಹೊರತು ಹೊರಗೆ ಒಂಥರ ಒಳಗೆ ಒಂಥರ ಎನ್ನುವಂತೆ ಮನಸ್ಸಲ್ಲಿ ಏನೋ ಇಟ್ಕೊಂಡು ಬಾಯಿಂದ ಏನೋ ಮಾತಾಡಿ ಲೋಕದಲ್ಲಿರುವ ವೇಷಧಾರಿಗಳಂತೆ ಮೋಸಗಾರರಂತಿರದೆ ನಮ್ಮ ಭಕ್ತಿಯ ಜೀವಿತದಲ್ಲಿ ಯಥಾರ್ಥರಾಗಿರಬೇಕು. ಸತ್ಯದಲ್ಲಿ ಸೇರಿಸಿ ಅವರನ್ನು ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವಾಗಿದೆ. ನಾವು ಸತ್ಯವಂತರಾಗಿರಬೇಕಾದರೆ ವಾಕ್ಯಾನುಸಾರವಾಗಿ ನಡೆಯುವುದನ್ನು ಕಲಿಯಬೇಕು. ನಮ್ಮೊಳಗೆ ಸತ್ಯ ಇರಬೇಕಾದರೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬ ಯೇಸು ನಮ್ಮೊಳಗಿರಬೇಕು. ಕರ್ತನಾದ ಯೇಸು ಕ್ರಿಸ್ತನು ಸತ್ಯವಂತನಾಗಿದ್ದಾನೆ. ಆತನನ್ನು ಹಿಂಬಾಲಿಸುವವನು ಸತ್ಯ ಮಾರ್ಗದಲ್ಲಿ ನಡೆಯುವವನಾಗಿರ್ತಾನೆ. ಈ ದಿನಗಳಲ್ಲಿ ನಾವು ಮಾಡುವ ಪ್ರಾರ್ಥನೆಗಳು, ತೋರಿಸುವ ಭಕ್ತಿ ಆಚಾರಗಳು ಮತ್ತು ಪದ್ಧತಿಗಳಲ್ಲಿಯೂ ವೇಷಧಾರಣೆ ಕಾಣಿಸುತ್ತಾ ಇಲ್ಲವೋ? ಮನುಷ್ಯರನ್ನು ಮರಳುಗೊಳಿಸುವ ಪ್ರಯತ್ನ ಮಾಡ್ತಿದ್ದೇವೆ, ಅವರನ್ನು ಮೆಚ್ಚಿಸುವ ಪ್ರಯತ್ನ ಮಾಡ್ತಿದ್ದೇವೆ. ಆದರೆ ಹೃದಯವನ್ನು ಪರಿಶೀಲಿಸುವ ಕರ್ತನ ಮುಂದೆ ನೀವು ಯಥಾರ್ಥರಾಗಿದ್ದೀರೋ? ದೇವರು ಅಂದರೆ ಕರ್ತನಾದ ಯೇಸು ನಮ್ಮ ಹೃದಯ ಪರಿಶೀಲಿಸುವವರಾಗಿದ್ದಾರೆ. ಯಾಕೆ ಕಾಯಿನನ ಕಾಣಿಕೆ ದೇವರು ಅಂಗೀಕರಿಸಲಿಲ್ಲ? ಯಾಕೆ ಹೇಬೇಲನ ಕಾಣಿಕೆಯನ್ನು ದೇವರು ಅಂಗೀಕರಿಸಿದರು? ಕಾಯಿನನು ತಾನು ಬೆಳೆಸಿರುವಂತಹ ಕಾಯಿಪಲ್ಯಗಳಲ್ಲಿ ಶಪಿತವಾದ ಭೂಮಿಯೊಳಗಿಂದ ತಂದಿರುವ ಕಾಯಿಪಲ್ಯಗಳನ್ನು ತಂದುಕೊಡ್ತಾನೆ. ಅದರಲ್ಲೂ ಕೆಲವೊಂದು ತಂದುಕೊಟ್ಟನಂತೆ ಅವುಗಳಲ್ಲಿ ಶ್ರೇಷ್ಠವಾದದ್ದನ್ನು ತರಲಿಲ್ಲ. ಕೊಡುವಾಗ ಕೃತಜ್ಞತೆಯಿಂದಾಗಲಿ, ದೇವರಿಗೆ ಶ್ರೇಷ್ಠವಾದದ್ದನ್ನು ಕೊಡಬೇಕೆಂಬ ಆಸಕ್ತಿಯಾಗಲಿ, ದೇವರಲ್ಲಿ ಆನಂದದೊಂದಿಗೆ ಸಂತೋಷದೊಂದಿಗೆ ಕೃತಜ್ಞತೆಯಿಂದ ಅಲ್ಲದೆ ಒಂದು ಆಚಾರದ ರೂಪದಲ್ಲಿ ಮಾಡಿದ. ಆದರೆ ಹೇಬೇಲನು ಶ್ರೇಷ್ಠವಾದ ಕುರಿಯನ್ನು ತಂದು ರಕ್ತ ಪ್ರೋಕ್ಷಣ ಮಾಡಿ, ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪಕ್ಕೆ ಪರಿಹಾರವಾಗಬೇಕಾದರೆ ರಕ್ತ ಪ್ರೋಕ್ಷಣ ಆಗಬೇಕೆಂದು ಗುರುತಿಸುತ್ತಾನೆ. ನಂಬಿಕೆಯ ದೃಷ್ಟಿಯಿಂದ ಕೃತಜ್ಞತೆಯಿಂದ ದೇವರ ಮುಂದೆ ಬಂದಂತಹ ಹೇಬೇಲನನ್ನು ದೇವರು ಅಂಗೀಕರಿಸುತ್ತಾರೆ. ನಮಗೆ ನಂತರ ಗೊತ್ತಾಯಿತು, ಆದರೆ ದೇವರಿಗೆ ಮೊದಲೇ ಗೊತ್ತಿತ್ತು ಕಾಯಿನನು ತಮ್ಮನಿಗೆ ಯಾವ ರೀತಿ ಅವನ ಮೇಲೆ ದಾಳಿ ಮಾಡಿ ಕೊಂದಿದ್ದಾನೆಂದು. ತಮ್ಮನ ಮೇಲೆ ದ್ವೇಷ ಆಗಲಿ ಕೋಪ ಆಗಲಿ ಇಟ್ಕೊಂಡಿರೋದಾದರೆ ಅವನ ಹೃದಯ ಎಂಥದಾಗಿದೆ ಎಂಬುದು ಆ ನಂತರ ಕ್ರಿಯೆಯಲ್ಲಿ ನಾವು ನೋಡ್ತೇವೆ. ಆದರೆ ಮುಂಚಿತವಾಗಿಯೇ ದೇವರಿಗೆ ನಮ್ಮ ಯೋಚನೆಗಳು ಗೊತ್ತು, ನಮ್ಮ ಮೂರ್ಖತ್ವದ ಯೋಚನೆ ಎಂಥದೆಂದು ಗೊತ್ತು. ನೀಚವಾದ ಯೋಚನೆಗಳು, ಕೋಪದ ಯೋಚನೆಗಳು ನಾವು ದೇವರ ಮುಂದೆ ಒಪ್ಪಿಕೊಳ್ಳುವಾಗ ನಮ್ಮ ಹೃದಯ ಬದಲಾಗ್ತದೆ. ಸುಳ್ಳಿನೊಳಗಡೆಯಿಂದ ಸತ್ಯಕ್ಕೆ ಸೇರುತ್ತೇವೆ. ಪ್ರತಿ ಸಾರಿ ವಾಕ್ಯ ಕೇಳುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳನ್ನು ದೇವರ ಮುಂದೆ ಇಡಿರಿ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ನಿಮ್ಮ ಹೃದಯದಲ್ಲಿರುವಂತಹ ಕೋಪ, ಕಿಚ್ಚು ದೇವರ ಸನ್ನಿಧಿಯಲ್ಲಿ ಹೊಯ್ದು ಬಿಡಿರಿ. ಇದ್ದುದನ್ನು ಇದ್ದ ಹಾಗೆಯೇ ಯೇಸುವಿಗಾಗಿ ಜೀವಿಸಲು ಹೋರಾಡಬೇಕು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ನಾವು ಅಬ್ರಹಾಮನ ಸಂತಾನ ಎಂದು ಹೇಳಿಕೊಳ್ಳುತ್ತಲೇ ಸುಳ್ಳುಗಾರರಾಗಿ ಆ ಫರಿಸಾಯರಂತೆ ಜೀವಿಸದೆ, ನಾವು ಯೇಸುವನ್ನು ನಂಬಿದ್ದೇವೆ, ಪ್ರಾರ್ಥನೆ ಮಾಡುತ್ತಿದ್ದೇವೆ ಅಂದುಕೊಳ್ಳುತ್ತಲೇ ಇನ್ನೂ ದೇವರ ಸುಳ್ಳಿನ ಜೀವಿತದಲ್ಲಿ ನಾವಿರದಂತೆ, ವೇಷಧಾರಣೆಯ ಬದುಕಿನಲ್ಲಿರದಂತೆ, ಒಳಗೊಂಥರ ಹೊರಗೊಂಥರ ಪ್ರವರ್ತಿಸುವವರಾಗಿರದಂತೆ, ಆಯಾ ದಿನಕ್ಕೆ ತಕ್ಕಂತೆ ನಿಮ್ಮ ವಾಕ್ಯ ಪಠಿಸಿ ಧ್ಯಾನಿಸಿ ಯಾವುದು ಸತ್ಯವಾಗಿದೆ ಎಂದು, ಯಾವುದು ಸತ್ಯ ಮಾರ್ಗವೆಂದು, ಯಾವುದು ನಿಜವೆಂದು, ಯಾವುದು ಸುಳ್ಳೆಂದು ಗುರುತಿಸುವಂಥವರಾಗಿರುವ ಹಾಗೆ ಆ ರೀತಿಯಾಗಿ ಜೀವಿಸುವಂಥವರಾಗಿದ್ದು ಇತರರಿಗೂ ಪ್ರೋತ್ಸಾಹಪಡಿಸುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಖಂಡಿತವಾಗಿಯೂ ಅದ್ಭುತ ಕಾರ್ಯ ಮಾಡ್ತಾರೆ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ದಯವಿಟ್ಟು ಕಳಿಸಿಕೊಡಿ. ಮತ್ತೆ ಈ ದಿನ ಶುಕ್ರವಾರ ಅಲ್ಲವೋ, ಪ್ರತ್ಯೇಕವಾಗಿ ಉಪವಾಸ ಪ್ರಾರ್ಥನೆ ನಿಮ್ಮ ಸಭೆಗಳಲ್ಲಿರುವಾಗ ದಯವಿಟ್ಟು ಪ್ರತಿಯೊಬ್ಬರು ಪಾಲ್ಗೊಳ್ಳುವಂಥವರಾಗಿರಿ. ನೀವು ಕೂಡ ಉಪವಾಸವಿದ್ದು ಪ್ರಾರ್ಥಿಸಿರಿ. ನಮ್ಮೊಳಗಿರುವ ಸುಳ್ಳುಗಳು, ಕಲ್ಮಶಗಳು, ನಮ್ಮಲ್ಲಿರುವಂತಹ ಈ ನಕಲಿತನವೆಲ್ಲ ಯಾವಾಗ ನಾವು ದೇವರ ಸನ್ನಿಧಿಯಲ್ಲಿ ಉಪವಾಸವಿದ್ದು ಪ್ರಾರ್ಥಿಸುತ್ತೇವೋ, ಮೊಳಕಾಲೂರಿ ಯಾವಾಗ ಪ್ರಾರ್ಥಿಸುತ್ತೇವೋ ಆತನ ಮುಖಕಾಂತಿಯಲ್ಲಿ ನಮ್ಮ ಪಾಪಗಳು ಬಯಲಾಗ್ತವೆ. ಶುದ್ಧೀಕರಿಸಲ್ಪಡುವುದಕ್ಕೆ, ಸತ್ಯ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆಷ್ಟೋ ಮೇಲುಕರವಾಗಿರುವಂಥದ್ದಾಗಿರುತ್ತೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.